RSS ಬ್ಯಾನ್ ಮಾಡೋದು ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಅದು ನಮಗೆ ಏನಾಗಬೇಕು, ಸೆಲೆಕ್ಟಿವ್ ಟಾರ್ಗೆಟಿಂಗ್ ನಾನು ಒಪ್ಪಲ್ಲ. ನಮಗೇನಾಗಬೇಕು ಅಂದರೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಆದರೆ ನೀವು ನಿಮ್ಮ ರಾಜಕೀಯ ಪ್ರತಿಸ್ಪರ್ಧೆನ ಅವ್ರು ಬಾಯಿ ಮುಚ್ಚೋಕ್ಕೋಸ್ಕರ ಅವರು ನಿಮ್ಮನ್ನು ವಿಚಾರದಲ್ಲಿರ್ಬೋದು, ಬಟ್ ಚುನಾವಣೆಯಲ್ಲಿ ಸೋಲಿಸ್ಬೋದು ಅನ್ನೋ ಕಾರಣಕ್ಕೆ ಅವನ್ನ ಬ್ಯಾನ್ ಮಾಡೋಕ್ಕೆ ಹೋದರೆ ಅದು ನಿಜವಾಗ್ಲೂ ಒಂದು ಡಿಕ್ಟಟೋರಿಯಲ್, ಒಂದು ಸರ್ವಾಧಿಕಾರಿ ಧೋರಣೆ ಆಗುತ್ತೆ. ಅದು ನಾವು ಒಪ್ಪಕ್ಕಾಗಲ್ಲ. ಅದು ನಮಗೆ ಬ್ಯಾನ್ ಕಲ್ಚರ್. ಇವಾಗ PFI ಬ್ಯಾನ್ ಆದಾಗಲೂ ಕೂಡ ನಾನು ಒಪ್ಪಲಿಲ್ಲ. ಅದು BJP ಕಾಂಗ್ರೆಸ್ ಸೇರಿ ಅವ್ರನ್ನ ಬ್ಯಾನ್ ಮಾಡಿದ್ದು. BJPಗೆ ಯಾಕಂದರೆ ಅದು ಒಂದು ಹಿಂದುತ್ವದ ಮನಸ್ಥಿತಿ, ಕಾಂಗ್ರೆಸ್ ಯಾಕಂದರೆ ಮುಸ್ಲಿಂ ವೋಟ್ಸು ಚದುರೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಆ PFI ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡೋದಲ್ಲ, ವಿಚಾರದಲ್ಲಿ ಸೋಲಿಸ್ಬೇಕು. ವಿಚಾರದಲ್ಲಿ ಸೋಲಿಸಿ ಬ್ಯಾನ್ ಮಾಡೋದು ಯಾವಾಗ ಅಂದರೆ ನಿಮ್ಮ ವಿಚಾರದ ಮೇಲೆ ನಿಮ್ಮ ಗಟ್ಟಿತನ ಇಲ್ಲದೆ ಇದ್ದಾಗ, ನಿಮಗೆಲ್ಲೋ ಒಂದು ಕಡೆ ನಿಮಗಿಂತ ಅವ್ರ ವಿಚಾರಗಳು ಗಟ್ಟಿಯಾಗಿದೆ, ಅವ್ರು ಜಾಸ್ತಿ ಕೆಲಸ ಮಾಡ್ತಾರೆ, ಜಾಸ್ತಿ ಜನಪರವಾಗಿದ್ದಾರೆ ಅನ್ನೋ ಭಯ ಇದ್ದಾಗ ಬ್ಯಾನ್ ಮಾಡೋಕ್ಕೆ ಹೋಗ್ತೀರಾ. ಬ್ಯಾನ್ ಮಾಡಬಾರ್ದು. ಬಟ್ ರಿಜಿಸ್ಟರ್ ಅನ್ನೋ ಪ್ರಶ್ನೆ ಬಂದಾಗ ನಮಗೆ ಎಲ್ಲ ಒಂದು ರೀತಿ ಸಂಘಟನೆಗಳು ಅದು ಯಾವ್ಯಾವುದಿದೆಯೋ ಅದು ರಿಜಿಸ್ಟರ್ ಆಗೋದು ಒಂದು ಮುಖ್ಯ ಉದ್ದೇಶ ಆಗಬೇಕು. ಬಟ್ ಟಾರ್ಗೆಟ್ ಮಾಡಿ RSSನ ಟಾರ್ಗೆಟ್ ಮಾಡ್ತಿರೋದು ನನಗೆ ಸರಿ ಕಾಣ್ತಾ ಇಲ್ಲ. ಅದು ಒಂದು ರೀತಿ ಒಂದು ಬುಲಿ ಪಲ್ಪಿಟ್ ಅಂತ ಒಂದಿದೆ. ಅಂದರೆ ನೀವು ಅಧಿಕಾರನ ವಹಿಸಿ ನಿಮ್ಮ ವಿರೋಧಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಹಂಗೆ ಆಗಬಾರ್ದು. ನೀವು ಒಂದು ರೀತಿ ಯಾವುದೇ ಒಂದು ಸಂಸ್ಥೆ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡಿಸಿ ಒಂದೇ ಕೆಲಸ ಮಾಡಿ. ಹೋಮ್ ಮಿನಿಸ್ಟ್ರಿಗೆ 108 ಕೆಲಸಗಳಿದೆ. ನೀವು ಸೆಲೆಕ್ಟಿವ್ ಆಗಿ ಒಂದೇ ಒಂದು ಸಂಘಟನೆನ ಗುರುತಿಟ್ಟು ಅವ್ರು ಒಂದೇ ಸಮಾಜದ ಸಮಸ್ಯೆ ಅಂತ ನೋಡಿದ್ರೆ ಹೆಂಗೆ ಹೇಳುತ್ತೆ? 140 ವರ್ಷದಿಂದ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಹಿಂದುತ್ವ ಬೆಳೆದಿದ್ದಲ್ವಾ? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಜನತಾ ಪಕ್ಷಗಳು ಬೆಳೆದಿದ್ದಲ್ವ? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ ಸಮಾಜವಾದಿ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಮತ್ತು ನಮ್ಮ ಸತ್ಯಪಂಥ, ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ನ ಸಮಾನತಾವಾದನೂ ಬೆಳೆದಿದೆ. ಸೊ ಕಾಂಗ್ರೆಸ್ಸೇ ಮೂಲ ಸಮಸ್ಯೆ. ಇವೆಲ್ಲ ಸಮಸ್ಯೆಗೂ ಒಂದು ಸರಿಪಡಿಸಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಹೊರತು ನಿಮ್ಮ ಪ್ರತಿಸ್ಪರ್ಧಿ ರಾಜಕೀಯ ವಿರೋಧಿಗಳನ್ನ ಬ್ಯಾನ್ ಮಾಡೋದು ಅಥವಾ ಅವ್ರ ಮೇಲೆ ಟಾರ್ಗೆಟ್ ಮಾಡೋದು ಸರಿ ಕಾಣಿಸ್ತದೆ. ಆಗಲಿ, ಅದು ಅವರು ನನಗೆ ಫಸ್ಟ್ ಆಫ್ ಆಲ್ ನಮಗೆ ಎಲ್ಲ ಒಂದು ಪಾರದರ್ಶಕವಾಗಿರಬೇಕು. ಪಾರದರ್ಶಕತೆ ನಮಗೆ ಭಾಳ ಮುಖ್ಯ. ಯಾವುದೇ ಸಂಸ್ಥೆ ಇರ್ಬೋದು, ಅದು 100 ವರ್ಷದ ಸಂಸ್ಥೆ ಇರ್ಬೋದು, ಅದು ಹೊಸ ಸಂಸ್ಥೆ ಇರ್ಬೋದು, ಅದು ಒಂದು ಪಾರದರ್ಶಕವಾಗಿ ಅದು ರಿಜಿಸ್ಟರ್ ಆಗೋದು ಒಳ್ಳೆಯದೇ. ನನಗೆ ಅದ ಪ್ರಕಾರ ಅದು ಒಳ್ಳೆಯದೇ. ಸಮಾಜ ಸೇವೆ ಮಾಡಲಿ, ಮುಂದುವರಿಸಲಿ, ಒಳ್ಳೆ ಕೆಲಸ ಮಾಡಲಿ. ಅದು ಆರ್ಥಿಕವಾದ ಹಣಕಾಸಿನ ವಿಚಾರನೂ ಕೂಡ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಇರಬೇಕು. ಅದು ಕೂಡ ಮುಖ್ಯನೇ. ನನಗೆ ಏನು ಸಮಸ್ಯೆ ಅನಿಸುತ್ತೆ ಅಂದರೆ RSSನ್ನು ಪ್ರಶ್ನೆ ಮಾಡ್ತಿರೋ ಸಮಸ್ಯೆ ಅಲ್ಲ, ಬರೀ RSSನ ಪ್ರಶ್ನೆ ಮಾಡ್ತಾರೆ ನನಗೆ ಸಮಸ್ಯೆ ಅನಿಸುತ್ತೆ. ನೀವು ಇನ್ಯಾವ ಎಷ್ಟು ಒಂದು ರೀತಿ ಈ ಕಾರ್ಪೊರೇಟ್ ಕಂಪನಿಗಳು ಎಷ್ಟು ಲೂಟಿ ಮಾಡ್ತಾ ಇದ್ದಾರೆ, ಎಷ್ಟು ಒಂದು ರೀತಿ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಎಷ್ಟು ಕೊಳ್ಳೆ ಹೊಡಿತಾ ಇದ್ದಾರೆ, ಅದನ್ನು ಯಾವುದೋ ಕಾರಣಕ್ಕೂ ಪ್ರಶ್ನೆ ಮಾಡಿದೆ ಅವ್ರ ಮೇಲೆ ಒಂದು ರೀತಿ ಕಡಿವಾಣ ಹಾಕ್ತೆ ನೀವು ಒಂದು ಸೆಲೆಕ್ಟಿವ್ ಆಗಿ ನೀವು ಒಂದು ಸಂಸ್ಥೆನ ಟಾರ್ಗೆಟ್ ಮಾಡ್ತೀರಾ ಅಂದರೆ ಅದೆಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ. ನಾನು ಅದನ್ನು ನೋಡಬೇಕು. ನನಗೆ ಅದನ್ನು ಏನು ಡೀಟೇಲ್ಸ್ ಇದೆ ಗೊತ್ತಿಲ್ಲ. ನನಗೆ ಜ್ಞಾಪಕ ಇದೆ, 1 ವರ್ಷದ ಹಿಂದೆ ಅವರು ಅದನ್ನು ಒಂದು ಪಬ್ಲಿಕ್ ಸ್ಪೇಸಸ್ನಲ್ಲಿ ಅವನ್ನ ಒಂದು ರೀತಿ ಬ್ಯಾನ್ ಮಾಡಬೇಕು ಅಂತ ಅಥವಾ ನಿಷೇಧ ಮಾಡಬೇಕು ಅಂತ ಕ್ಲಿಯರಾಗಿ ಬರೆದಿದ್ದು. ಅದು ಭಾಳ ವಿರೋಧ ಬಂತು. ಅದು ಕೋರ್ಟ್ನಲ್ಲೂ ವಿರೋಧ ಆಯಿತು. ಅದು ನಾವು ಹೇಳಿದ್ವಿ, ನೋಡಿ, ನಾವು RSSನ ಸಿದ್ಧಾಂತನ ಒಪ್ಪಲ್ಲ. ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ. ಆದರೆ ಅವರ ವಿಚಾರನ ಮಂಡನೆ ಮಾಡೋ ಹಕ್ಕನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯನ ಸಂವಿಧಾನದಲ್ಲಿರೋದು ನಾವು ಎತ್ತಿ ಹಿಡಿತೀವಿ. ಸೊ ಈ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಎಷ್ಟೋ ಸಲ ಅಂದರೆ ಸಂವಿಧಾನ ಅಂತ ಜೈವಿಂದ ತೆಗೆದು ತೋರಿಸಿ ನಿಜ ಹೇಳಬೇಕಂದ್ರೆ ಹಿಂದೆಯಿಂದ ಉಲ್ಲಂಘನೆ ಮಾಡ್ತಾ ಬರುತ್ತೆ. BJP ನೇರವಾಗಿ ಸಂವಿಧಾನ ಉಲ್ಲಂಘನೆ ಮಾಡ್ತಾರೆ. ಇವರಿಂದ ಏನೂ ವ್ಯತ್ಯಾಸ ಇಲ್ಲ. ಸಂವಿಧಾನ ಎತ್ತಿ ಹಿಡಿತಿರೋರು ಯಾರಾದರೂ ಇದ್ದರೆ ಅದು ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ನಾವು ಸಂವಿಧಾನ ಎತ್ತಿ ಹಿಡಿದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಬೇಕು. ಆ ವಿಚಾರನ ನಿಮ್ಗೆ ನಿಜವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಅಂದರೆ ನಿಮ್ಗೆ ಒಪ್ಪೋ ವಿಚಾರ ಪ್ರಸ್ತಾಪ ಮಾಡಿದಾಗಲ್ಲ, ನೀವು ಸೈದ್ಧಾಂತಿಕವಾಗಿ ಒಪ್ಪದೇ ಇರೋ ವಿಚಾರನೂ ಕೂಡ ನೀವು ಸಹಿಸ್ಕೊಳ್ಳೋದು, ಅದನ್ನು ಕೂಡ ಅವರು ಹಕ್ಕನ್ನು ಉಳಿಸ್ಕೊಳ್ಳೋದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದನ್ನು ಹೋಮ್ ಮಿನಿಸ್ಟರ್ ಆಗಿರೋರು ಆ ಒಂದು ಅಧಿಕಾರ ಜಾಸ್ತಿ ಇದ್ದಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಆ ಅಧಿಕಾರ ಜೊತೆ ಜವಾಬ್ದಾರಿಯಿಂದ ಅವರು ಅದನ್ನು ಮುಂದುವರಿಸಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನನಗೆ ಬಿಡದಿ ಟೌನ್ಶಿಪ್ ಅನ್ನೋದು ಭಾಳ ಸಮಸ್ಯಾತ್ಮಕವಾಗಿದೆ. 9600 ಎಕರೆ ರೈತರ ಫಲವತ್ತಾದ ಭೂಮಿ, ಅದನ್ನು ಕಾಂಕ್ರೀಟ್ ಕಾರ್ಡ್ ಮಾಡಬೇಕು, ಅದನ್ನು ನಾಶ ಮಾಡಬೇಕು, ಅದನ್ನು ಕಬಳಿಸ್ಬೇಕು, ಅದನ್ನು ಬರೀ ಕಾರ್ಪೊರೇಟ್ನವರು ಶ್ರೀಮಂತರು ಉಳ್ಳವರಿಗೋಸ್ಕರ ಮಾಡಬೇಕು ಅಂದರೆ ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯವಾಗಿ ಈ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮನಸ್ಥಿತಿ ಹೆಂಗೆ ಕಾಣುತ್ತೆ ಅಂದರೆ ಅದು ಬಡವರ ಪರ, ಶೋಷಿತರ ಪರ, ರೈತ ಕಾರ್ಮಿಕ ಪರ ಅಲ್ಲ, ಅದು ಶ್ರೀಮಂತರಿಗಾಗಿ, ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಅನ್ನೋ ರೀತಿಯಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಅದು ನಮಗೆ ಆಗಬಾರ್ದು. ನನಗೆ ಗೊತ್ತಿರೋ ಪ್ರಕಾರ H.D. ಕುಮಾರಸ್ವಾಮಿಯವರು ಕೂಡ 2013-14ರಲ್ಲೂ ಕೂಡ ಆ ಬಿಡದಿ ಟೌನ್ಶಿಪ್ ಪರ ಇದ್ದರು. ಅದನ್ನು ನಮಗೆ ಇವಾಗ ಅವ್ರು ವಿರೋಧ ಮಾಡ್ತಿರ್ಬೋದು. ಈ ಆಳುವ ಶಕ್ತಿಗಳು,
ಈ ಒಂದು ಬಂಡವಾಳಶಾಹಿ ಶಕ್ತಿಗಳು, ಈ ಒಂದು ಬರೀ ದುಡ್ಡು ಮಾಡ್ಕೊಳ್ಳೋ ಪ್ರಾಫಿಟ್ ಬೇಸ್, ಕಾರ್ಪೊರೇಟ್ ಬೇಸ್ಡ್ ಮನಸ್ಥಿತಿ, ಬಿಸ್ನೆಸ್ ಮನಸ್ಥಿತಿ ಇರೋ ಸರ್ಕಾರಗಳು ಇಂದ ಯಾವುದೂ ಪ್ರಯೋಜನ ಇಲ್ಲ. ನಮಗೆ ಸೇವಾ ಮನೋಭಾವ, ಜನಸಾಮಾನ್ಯರು, ರೈತರ ಕಾರ್ಮಿಕರು, ನಿಜವಾಗ್ಲೂ ಹೇಳ್ತೀನಿ, ರೈತರ ಜೀವನಕ್ಕೆ ಆ ರೈತ ವಿರೋಧಿ ಕಾನೂನುಗಳ ಕಿತ್ತಾಕ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದು, ಅದನ್ನು ಕಿತ್ತಾಕ್ತೆ ಇನ್ನೂ ತೊಂದರೆ ಕೊಡ್ತಾ ಇರೋ ಈ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಅದನ್ನು ನಿಜವಾಗ್ಲೂ ನಾವು ಪ್ರಶ್ನೆ ಮಾಡಲೇಬೇಕು. ಆ ಬಿಡದಿ ಟೌನ್ಶಿಪ್ ಆಗಲೇಬಾರ್ದು, ಅದು ಭಾಳ ಜನ ವಿರೋಧಿ ಇದೆ, ಅದು ರೈತ ವಿರೋಧಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.